ಶ್ರೀ ಮಹಾಗಣಪತಿಯೇ ನಮಃ, ಶ್ರೀ ಸರಸ್ವತಿಯೇ ನಮಃ, ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ, ಶ್ರೀ ಗುರು ದತ್ತಾತ್ರೇಯಾಯ ನಮಃ. ರಾವಣನಿಗೆ ಮೈಯೆಲ್ಲ ಉರಿದೋಯ್ತು. ರಾಮ ರಾಮ ಅಂತಾನಲ್ಲ, ಇವನು ಸಾಯಿಸಿ ಅಂದ. ಸಾಯಿಸಕ್ಕೆಲ್ಲರೂ ಹೊರಟಾಗ ಹನುಮಂತ ಹೆದರದೆ ಅದೇ ರೀತಿಯಲ್ಲಿ ರಾಮನನ್ನು ಧ್ಯಾನ ಮಾಡ್ತಾ ಮತ್ತೆ ಮತ್ತೆ ಹಿತೋಪದೇಶವನ್ನು ಮಾಡ್ತಾ ಇದ್ದಾನೆ. ಆಗ ವಿಭೀಷಣ ದೂತರನ್ನು ಸಾಯಿಸಬಾರದು, ಅಗತ್ಯ ಬಿದ್ದರೆ ಯಾವುದಾದರೂ ಒಂದು ಅಂಗವನ್ನು ಕತ್ತರಿಸಬಹುದು ಅಂತ ಧರ್ಮವನ್ನು ಹೇಳ್ತಾ ಇದ್ದಾನೆ. ರಾವಣ, ಅಣ್ಣ ನನ್ನ ಮಾತು ಕೇಳೋಣ, ಸಾಯಿಸಬಾರ್ದು ಕಣಣ್ಣ, ಅನ್ಯಾಯ ಕಣಣ್ಣ, ಧರ್ಮಕ್ಕೆ ವಿರುದ್ಧ ಅಣ್ಣ. ಅದಕ್ಕೆ ರಾಮನ ಎಂಥವನ್ನೇ ಇರಲಿ ಅಣ್ಣ, ಅವನ ದೂತ ಆದ್ದರಿಂದ ಅವನ ಪರಾಕ್ರಮವನ್ನು ಅವನು ಹೊಗಳ್ಕೋತಾನೆ ಅಣ್ಣ. ಆದರೆ ನಾನು ಹೊಗಳ್ತೀನಿ ಕಣಣ್ಣ ನಿನ್ನನ್ನು, ನಾನು ಅಷ್ಟು ದೊಡ್ಡವನಯ್ಯ ನೀನು. ಆದರೆ ರಾಮನ ಪರಾಕ್ರಮವನ್ನು ಕೇಳಿದ್ರೆ ನನಗೂ ಸ್ವಲ್ಪ ಹೆದರಿಕೆ ಆಗುತ್ತೆ, ನಮ್ಮ ರಾಜ್ಯ ನಾಶ ಆಗಿಬಿಡುತ್ತೆ. ಅವು ಏನನ್ನಲ್ಲ ನಾನು, ಯಾಕೆಂದರೆ ಅಂದರೆ ಕಷ್ಟ ಮತ್ತೆ. ಇಲ್ಲ ಅಣ್ಣ, ನಾನು ಆ ಸುದ್ದಿನೇ ಎತ್ತಲ್ಲ, ಹೆದರದೆ ಅಷ್ಟೇ, ಇನ್ನೇನಿಲ್ಲ. ಅವನು ಅಷ್ಟೊಂದು ಹೇಳ್ದ, ಈ ಹೋಗ್ಬಿಡ್ತೀಯ ಹಾಗೆ ಹೀಗೆ ಅಂತ. ಅದಕ್ಕೆ ಸ್ವಲ್ಪ ಅನ್ನಿಸ್ತು, ನನಗೂ ಸ್ವಲ್ಪ ಬೇಜಾರಾಯಿತು. ಆದರೂ ಕೂಡ ಏನೂ ತೊಂದರೆ ಇಲ್ಲ. ನಾನು ನಿಜವೇನೋ ಅನ್ನಿಸ್ತು, ನಿಜಾನೇ ಆಗತ್ತೆ ಅಂತಲೂ ಅನ್ನಿಸ್ತು. ಚಿತ್ರವಾಗಿ ವಿಭೀಷಣ ಮಾತಾಡ್ತಾ ಇದ್ದಾನೆ. ಇವನಿಗೆ ಅರ್ಥವಾಗಿಲ್ಲ, ಕನ್ಫ್ಯೂಷನ್ ಮಾಡಿ ಇಟ್ಬಿಟ್ಟ ಇವನು. ಏನೇನು ಹೊಗಳ್ತಾ ಇದ್ದಾನ, ಬೈತಿದ್ದಾನ ಗೊತ್ತಾಗಬಾರ್ದು. ಹೋಗಲಿ, ಏನು ಮಾಡಬೇಕು ಅಂತೀಯ? ಇಲ್ಲ ಅಣ್ಣ, ಈಗ ದಾರಿಗೆ ಬಂದಿದ್ದೀಯ ಅಣ್ಣ ನೀನು, ನಮಸ್ಕಾರ. ದೂತನನ್ನು ಸಾಯಿಸಬಾರ್ದು. ನಿನಗೆ ಅಷ್ಟೊಂದು ಕೋಪ ಇದೆ, ನಿಜ. ಏನು ಒಬ್ಬ ರಾಜನ ಮುಂದೆ ಇನ್ನೊಬ್ಬ ರಾಜನ ಹೊಗಳೋದಾ? ರಾಜ್ಯವನ್ನು ಬಿಟ್ಟು ಹೆಂಡತಿಯನ್ನು ಕಳ್ಕೊಂಡು ಅವನೊಬ್ಬ ರಾಜನೇ. ಹಾಗೆ ತಾನೇ ಇವನು ನಿಜವಾದ ರಾಜ್ಯವನ್ನು ಬಿಟ್ಟು ಎಲ್ಲೋ ಕಾಡಲ್ಲಿ ಕೂತ್ಕೊಂಡಿರ್ತಕ್ಕಂಥವನು ಆ ಸುಗ್ರೀವ, ಅವನೊಬ್ಬ ರಾಜನೇ. ಈಗ ತಾನೇ ಇವನೇನು ಹೊಡೆದು ಬಿಟ್ಟಂತೆ ಆಗೋಯ್ತು. ಈಗ ತಾನೇ ಸಿಕ್ತು ರಾಜ್ಯ ಅವನಿಗೆ. ಓಡೋಗಿದ್ದವನು. ಅಣ್ಣ ನನ್ನ ಮಾತು ಕೇಳೋಣ, ಯಾರೂ ಸರಿ ಇಲ್ಲ ಅಣ್ಣ, ನಿಜ. ಅದಕ್ಕೆ ಇವನಿಗೆ ನೀವೇನು ಮಾಡ್ತೀಯ ಅಂದರೆ, ಒಂದು ಅಂಗವನ್ನು ಕತ್ತರಿಸಿಬಿಡೋಣ ಸಾಕಷ್ಟೆ ಅಂತ ಧರ್ಮವನ್ನು ಹೇಳ್ತಾ ಇದ್ದಾನೆ. ಪೂರ್ತಿ ಪ್ರಾಣ ತೆಗಿಬಾರ್ದಣ್ಣ. ಈ ಒಂದು ಶರೀರ ನೀವು ನೋಡ್ತಾ ಇದ್ದಾಗಲೇ ಭಯಂಕರವಾಗಿದ್ದಾನೆ ಅಂತ ಅಂದ್ಕೊಂಡ್ವಲ್ಲ, ಅದರಿಂದ ಒಂದು ಅಂಗವನ್ನು ಏನಾದರೂ ಮಾಡಿಬಿಡೋಣ ಅವನಿಗೆ, ಅಷ್ಟೇ ಸಾಕು. ಆಗ ರಾವಣನು ಒಂದು ಕೆಲಸ ಮಾಡಿ, ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿ ಅಂತ ಆಜ್ಞೆ ಮಾಡ್ತಾನೆ. ಯೋಚನೆ ಮಾಡಿದೆ, ಒಂದು ಅಂಗವನ್ನು ತೆಗೆದು ಪ್ರಯೋಜನ ಇಲ್ಲ. ಕೋತಿಗಳಿಗೆ ಬಾಲ ಅಂದರೆ ಭಾಳ ಇಷ್ಟ. ಬಾಲ ಇಲ್ಲದೆ ಎಲ್ಲೂ ಹೋಗಲ್ಲ, ಬಾಲವೇ ಬ್ಯಾಲೆನ್ಸ್ ಅದು. ಇವನೇನು ಹಾರ್ಕೊಂಡು ಬಂದಂಗಿದೆ ನೋಡ್ತು ಅಂದರೆ, ಅದರಿಂದ ಬ್ಯಾಲೆನ್ಸ್ ಎಷ್ಟಿರ್ಬೋದು ಈ ಒಂದು ಬಾಲಕ್ಕೆ. ಆದ್ದರಿಂದ ನಾನು ಕೇಳಿದ್ದೀನಿ, ಬಾಲದಿಂದ ಮರ ಹಿಡ್ಕೊಳ್ಳೋ ಹೋಗುತ್ತವೆ ಅಂತ. ಅದಕ್ಕೆ ಈ ಕಪಿಗೆ ಬಾಲ ಅಂದರೆ ಭಾಳ ಪ್ರೀತಿ. ಯಾಕೆಂದರೆ ಮಾತ್ಗೂ ಬಾಲ ನೋಡ್ಕೋತಾನೇ ಇದ್ದಾನೆ ಆವಾಗಿಂದ. ಅದೇನು ಯಾಕೆ ನೋಡ್ಕೋತಿದ್ದಾನೋ, ಅವನು ನೋಡ್ಕೊಳ್ಳೋದು ಬೇರೆ ಪ್ಲಾನ್ ಬಿಡಿ, ಯಾಕೆ ಸುಮ್ಮನೆ. ಅದರಿಂದ ಈ ಬಾಲವನ್ನು ಹಚ್ಚಿಬಿಡಿ ಅಂದ ಕೂಡಲೇ ತಡ ರಾಮ 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 ಅಂದ್ಕೊಂಡು ಸುತ್ತಕೊಂಡು ರಾವಣಗನ್ನ ಮೇಲೆ ಏರಿ ಕೂತ್ಕೊಂಡ್ಬಿಟ್ಟ. ಮೊದಲಿಂದ ಅನ್ಕೋತಿದ್ದ ಆ ತಾಳೆ ಗಿಡವನ್ನು ಮೂಗು ನೋಡಬೇಕು ಅಂತ, ನೋಡ್ಬಿಡ ಅತ್ಲಾಗ ಹೋಗ್ಬಿಟ್ಟು ಹನುಮಂತ. ಅಷ್ಟು ಎತ್ತರಕ್ಕೆ ಹೋಗಿ ನೋಡಬೇಕಲ್ಲ, ಈ ಗಲಾಟೆ ಒಳಗೆಲ್ಲ ನೋಡ್ಕೊಂಬಿಟ್ಟ ಅತ್ಲಾಗೆ. ಅದಕ್ಕಾಗಿ ಹನುಮಂತನನ್ನು ನೋಡಿ ರಾವಣನಿಗೆ ತುಂಬ ಯಾವುದೋ ಅಂಗ ತೆಗಿಬೇಕು ಅಂದ್ಕೊಂಡವನು ಇದ್ದಕ್ಕಿದ್ದಾಗ ಹೊಳೀತು, ಈ ಸುತ್ತಕೊಂಡಿರ್ತಕ್ಕಂಥ ಬಾಲಕ್ಕೆ ಹಚ್ಚಿಬಿಡಿ, ಈ ಬಾಲ ಪೂರ್ತಿ ಹೊಟ್ಟೋಗುತ್ತೆ. ಆದರೆ ಹಾಗೆ ಹಚ್ಚಿಬೇಡಿ ನೀವು, ಎಣ್ಣೆ ಬಟ್ಟೆಯನ್ನು ಸುತ್ತಿ ಬೆಂಕಿ ಹಚ್ಚಿ ಅಂಥೇಳಿ ಎಣ್ಣೆ ಬಟ್ಟೆಯನ್ನು ಸುತ್ತರು. ಯಾವ ಎಣ್ಣೆ? ಸೀಮೆಣ್ಣೆನ, ಕೈ ಎಣ್ಣೆನ, ಯಾವುದೋ ಎಣ್ಣೆ ಬಟ್ಟೆ. ಅದು ಯಾಕೆ ಅದೆಲ್ಲ ಕೇಳ್ತೀರಿ? ಎಣ್ಣೆ ಬಟ್ಟೆಯನ್ನು ಸುತ್ತಿದ್ರು, ಹಚ್ಚಿಬಿಟ್ರು. ಹನುಮಂತ ಮಿಂಚಿನ ವೇಗದಲ್ಲಿ ಎಗರಿ ಉರಿತಾ ಇರತಕ್ಕಂಥ ಬಾಲದಿಂದ ಲಂಕಾಪಟ್ಟಣದ ಮನೆಗಳಿಗೆ ಬೆಂಕಿ ಇಟ್ಟ. ಅದೇ ಬೇಕಾಗಿರ್ತಕ್ಕಂಥದ್ದು. ತಕ್ಷಣ ಹಾಗೆ ಬೆಂಕಿ ಹಚ್ಕೊಂಡಿದೆ ತುಂಬ ಬಾಲಕ್ಕೆ. ಸುಮ್ಮನಾಗಲಿಲ್ಲ ಅವನು. ಉರಿ ಆಹಾ ಉರಿ ಅಂದ್ಕೊಂಡು ಬೇಕಂತ ಅವನಿಗೆ ಉರಿ ಎಂದಿಲ್ಲದೆ ಬಂತು.
ಅಗ್ನಿಯೇ ಅವನ ತಂದೆ, ಅವನಿಗೆ ಎಲ್ಲಿಂದ ಬಂತು ಅವನಿಗೆ ಉರಿ, ಆ ಉರಿ 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 ಅಂದ್ಕೊಂಡು ಎಲ್ಲದಕ್ಕೂ ಆ ಅಗ್ನಿಗೂ ಮರ್ಯಾದೆ ಕೊಡಬೇಕಲ್ಲ. ಅದಕ್ಕಾಗಿ ಇವನು ಹೋಗಿ ಎಲ್ಲೆಲ್ಲಿ ಕೂತ್ಕೋತಾನೋ ಅಲ್ಲೆಲ್ಲ ಕೂಡ ಆ ಬಿಲ್ಡಿಂಗ್ಗಳು, ಆ ಭವನಗಳೆಲ್ಲ ಸುಟ್ಟು ಹೋಗ್ತಾ ಇತ್ತು ಎಲ್ಲ. ಒಂದು ಕಡೆಯಿಂದ ಸುಟ್ಕೊಂಡು ಬಂದ. ಎಲ್ಲಿ ಒಳಕ್ಕೆ ಹೋಗೋಕ್ಕಾಗಲಿಲ್ಲ ಅಲ್ಲೆಲ್ಲ ಸುಟ್ಕೊಂಡ್ಬಂದ್ಬಿಡ ಅದ್ಲಾಗಿ. ಸುಂದರವಾಗಿರ್ತಕ್ಕಂಥದ್ದೆಲ್ಲವನ್ನು ಸುಟ್ಕೊಂಡು ಬರ್ತಾ ಇದ್ದಾನೆ. ಅದರಲ್ಲೂ ಆ ಲಂಕಾಪಟ್ಟಣದಲ್ಲಿ ಒಂದು ವಿಶೇಷತೆ ಏನಂದರೆ, ನಾವು ಸಿಮೆಂಟು ಪೇಂಟು ಹಾಕಿದಾಗೆ ಅಲ್ಲೆಲ್ಲ ಒಂದು ಲಪ್ಪಗಳನ್ನು ಅಂದರೆ ಮೇಣವನ್ನು ಬಳದಿದ್ದರು. ಅದರಿಂದ ಬೇಗ ಸುತ್ಕೊಂಡ್ಬಿಡ್ತಲ್ಲ. ಮೇಣಕಾಯಿ ಬಳದಿದ್ದರು ಅಂದರೆ ಮೇಣದಿಂದ ಬಿಡಿಸಿದ್ರು, ಚೆನ್ನಾಗಿ ಕಲೆಗಳನ್ನು ಬಿಡಿಸಿದ್ರು. ಆ ಬಂಗಾರವನ್ನು ಹಾಕಿದ್ರು ಅದರ ಮೇಲೆ. ಅದಕ್ಕಾಗಿ ನಮಗೆ ಬಂಗಾರದ ಮುದ್ದೆ ಥರನೇ ಇತ್ತು, ಆದರೆ ಮೇಣದ ಮುದ್ದೆಗಳವೆಲ್ಲ ಎಲ್ಲ ಒಂದು ಕಡೆಯಿಂದ ಸುತ್ಕೊಂಡ್ಬಿಡ್ತು ಹೋಗತ್ಲಾಗಿಂತ. ಲಂಕಾಪಟ್ಟಣದ ಮನೆಗಳಿಗೆ ಬೆಂಕಿ ಇಟ್ಟ. ಮುಂದೆ ನೋಡೋಣ ಏನಾಗುತ್ತೆ. ಜೈ ಗುರುದತ್ತ, ಶ್ರೀ ಗುರುದತ್ತ.